ಸುಮಾರು ಸತಿ ಇದೇ ಬಂದೋಬಸ್ತ್ ಮಾಡಿರ್ತೀವಿ. ಆದರೂ ಈ ವರ್ಷ ಸ್ವಲ್ಪ ಕೆಲವೊಂದು ವಿಚಾರಗಳು ಸ್ವಲ್ಪ ಹೆಚ್ಚಾಗಿ ನಾವು ಮನಸ್ಸಲ್ಲಿ ಈ ಬಂದೋಬಸ್ತಲ್ಲಿ ನಮಗೆ ಇಂಪಾರ್ಟೆಂಟ್ ಮೊದಲನೇದಾಗಿ ಕ್ರೌಡ್ ಕಂಟ್ರೋಲ್. ಅದು ಅವಾಯ್ಡ್ ಮಾಡೋಕ್ಕೆ ನಾವು ರ್ಯಾಂಡಮ್ ಆಗಿ ನಮ್ಮದು ಬಂದೋಬಸ್ತ್ ಮಾಡೋದಲ್ಲದೆ ಸ್ವಲ್ಪ ಕಾನ್ಷಿಯಸ್ ಆಗಿ ಇದು ನಮ್ಮದು ಇಂಪಾರ್ಟೆಂಟ್ ಜವಾಬ್ದಾರಿ ಇದೆ ಅಂತ ರೀತಿಯಲ್ಲಿ ಯೋಚನೆ ಮಾಡೋಕ್ಕೆ ಶುರು ಮಾಡಬೇಕಾಗ್ತದೆ. ಅದರಲ್ಲಿ ಮುಖ್ಯವಾಗಿ ಮೊದಲನೇದು, ನಾಳೆ ಬಂದೋಬಸ್ತ್ ಮಾಡುವಾಗ ನೀವೆಲ್ಲರೂ ರಿಫ್ಲೆಕ್ಟಿವ್ ಜಾಕೆಟ್ಸ್ ಹಾಕೊಂಡು ಬರಬೇಕು. ಡೇ ಟೈಮ್ ಆದರೂ ನೈಟ್ ಟೈಮ್ ಆದರೂ ದೂರದಿಂದ ನೋಡಿದ್ರು ಪೊಲೀಸರು ಎಲ್ಲಿದ್ದಾರೆ ಅಂತ ಕಾಣಬೇಕು. ಅದು ಮೊದಲನೇ ವಿಷಯ. ಸಾರ್ವಜನಿಕರಿಗೆ ಕೊಟ್ಟಿರುವಂತಹ ಕೆಲವೊಂದು ಸವಲತ್ತುಗಳಿವೆ, ಫೆಸಿಲಿಟೀಸ್, ವಾಶ್ರೂಮ್ಸ್ ಆಗಲಿ, ನಮ್ಮದು ಪೊಲೀಸ್ ಲಾಸ್ಟ್ ಆ್ಯಂಡ್ ಫೌಂಡ್ ಏರಿಯಾ ಆಗಲಿ, ಅಥವಾ ನಮ್ಮದೊಂದು ಕಂಟ್ರೋಲ್ ರೂಮ್ ಥರ ಏನು ಮಾಡಿದ್ದೀವಿ ಅದಾಗಲಿ. ಮೂರನೇದು ಎಂಟ್ರಿ ಆ್ಯಂಡ್ ಎಕ್ಸಿಟ್. ಕಳೆದ ವರ್ಷದ ಥರ ಮೋರಲ್ಲೆಸ್ ಹಾಗೇನೇ ಇದೆ, ಬಟ್ ಕೆಲವೊಂದು ಏರಿಯಾದಿಂದ ಎಂಟ್ರಿ ಮಾತ್ರ ಸಾಕು, ಎಕ್ಸಿಟ್ ಬೇಡಿ ಅಂತ ಹೇಳಿ ನಮ್ಮ ಉಡುಪಿ DYSP ಅವರು ಸಜೆಸ್ಟ್ ಮಾಡಿದ್ದಾರೆ. ಸೊ ದಟ್ ಕ್ರೌಡ್ ಕಂಟ್ರೋಲ್ ಇನ್ನೂ ಈಸಿ ಆಗ್ತದೆ ಅಂತ. ನೀವು ಹೋಗಿ ನಿಮ್ಮ ಪೊಸಿಷನ್ಸ್ ಎಲ್ಲಿದೆ ಅಂತ ನೋಡಿ ತಿಳ್ಕೋಬೇಕಾಗ್ತದೆ. ಪ್ರತಿಯೊಬ್ಬರಿಗೂ 3 ವಿಷಯಗಳು ಗೊತ್ತಿರಬೇಕು. ಒಂದು, ನಿಮ್ಮ ಡ್ಯೂಟಿ ಪಾಯಿಂಟ್ ಅಲ್ಲಿ ಸೆಕ್ಟರ್ ಅಥವಾ ಸೂಪರ್ವೈಸರಿ ಆಫೀಸರ್ಸ್ ಬಂದೋಬಸ್ತ್ ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೇಕು. ಅದು ಇಂಪಾರ್ಟೆಂಟ್ ಇದೆ. ಹಾಗಾಗಿ ನೀವು ಸೆಕ್ಟರ್ ಆಫೀಸರ್ಸ್, ಸೂಪರ್ವೈಸರಿ ಆಫೀಸರ್ಸ್ ಅಂತ ಹೇಳಿನೇ ಹೋಗ್ಬೇಕು. ನೆಕ್ಸ್ಟು, ಈ ಕ್ರೌಡೆಡ್ ಜಾಗಗಳಲ್ಲಿ ಈಗ ಇದೊಂದು ರೆಗ್ಯುಲೇಟರಿ ಬಂದೋಬಸ್ತ್ ಇದೆ, ಲಾ ಆ್ಯಂಡ್ ಆರ್ಡರ್ ಬಂದೋಬಸ್ತ್ ಅಲ್ಲ. ಹಾಗಾಗಿ ನಾವು ಜೆಂಟಲ್ ಆಗಿ ಹ್ಯಾಂಡಲ್ ಮಾಡೋ ಅವಶ್ಯಕತೆ ಅಷ್ಟೇ ಇರೋದು. ಖಂಡಿತವಾಗಿ ಕಡ್ಡಾಯವಾಗಿ ಫಾಲೋ ಮಾಡ್ತಾರೆ. ಸೊ ಇದೊಂದು ರೆಗ್ಯುಲೇಟರಿ ಬಂದೋಬಸ್ತ್ ಇದೆ. ನಾವು ಎಷ್ಟು ಸೌಮ್ಯವಾಗಿ ಬಿಹೇವ್ ಮಾಡೋಕ್ಕಂತ ಅಷ್ಟು ಸೌಮ್ಯವಾಗಿ ಬಿಹೇವ್ ಮಾಡಬೇಕು. ಮತ್ತೆ ಸ್ಕೈ ಸೆಂಟ್ರೀಸ್ ಸುಮಾರು 5ರಿಂದ 6 ಕಡೆ ನಾವು ಹಾಕಿದ್ದೀವಿ. ಅವರಿಗೆ ಮೈಕ್ರೋಫೋನ್, ಮೆಗಾಫೋನ್ಸ್ ಕೊಡ್ತೀವಲ್ಲ, ಲೌಡ್ ಸ್ಪೀಕರ್ಸ್ ಕೊಡಬೇಕು. ಅವ್ರ ಮೇಲೆ ನೋಡ್ಕೊಂಡು ಎರಡು ವಿಷಯಗಳಿದೆ. ಒಂದು, ಆಗ್ತಾ ಇರುವಂಥದ್ದು ವಿಡಿಯೋ ರೆಕಾರ್ಡ್ ಮಾಡಕ್ಕೆ ಅವ್ರಿಗೆ ಒಬ್ಬರು ಪಾರ್ಟ್ನರ್ ಇದ್ದಾರೆ. ಇನ್ನೊಂದು ಕರ್ತವ್ಯ ಏನಂತ ಹೇಳಿದ್ರೆ, ಮೇಲೆ ನಿಂತ್ಕೊಂಡು ನೋಡುವಾಗ ಕೆಳಗಡೆ ಏನಾದ್ರು ಸ್ಟ್ಯಾಂಪೇಡ್ ಸಿಚುವೇಶನ್ ಅಥವಾ ಕ್ರೌಡ್ ಹೆಚ್ಚಾಗುವಂಥ ಸಿಚುವೇಶನ್ ಏನಾದ್ರು ಕಂಡು ಬಂದರೆ ಅನೌನ್ಸ್ ಮಾಡಿ ಅದನ್ನು ಅವಾಯ್ಡ್ ಮಾಡೋಕ್ಕೆ ಪ್ರಾಕ್ಟಿಕಲ್ ಆಗಿ ಏನೇನು ಮಾಡಬೇಕು ಅದನ್ನು ಮಾಡೋದು ತುಂಬ ಇಂಪಾರ್ಟೆಂಟ್. ಸ್ಕೈ ಸೆಂಟ್ರಿಗಳು ಕಾರ್ಯಕ್ರಮ ನಡೀತಾ ಇರುವಂಥದ್ದು ಶ್ರೀಕೃಷ್ಣ ಮಠ ಮತ್ತು ದೇವಸ್ಥಾನ ಮತ್ತು ಸುತ್ತಮುತ್ತ ಏರಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಬಂದೋಬಸ್ತ್ ಆಗ್ತದೆ. ಇದಕ್ಕೆ ಇವತ್ತು ನಾನು ಅಡಿಷನಲ್ SP ಸುಧಾಕರ್ ಹಾಗೂ DYSP ಪ್ರಭು ನಮ್ಮ ಸಿಬ್ಬಂದಿಗಳಿಗೆಲ್ಲ ಬ್ರೀಫಿಂಗ್ ಮಾಡಿದ್ದೀವಿ. ಏನೇನು ಕ್ರಮಗಳು ಕೈಗೊಳ್ಳಬೇಕಾಗಿರುವಂಥದ್ದು ಸ್ಪಷ್ಟನೆ ಕೊಟ್ಟಿದ್ದೀವಿ. ಸುಮಾರು 400ಕ್ಕಿಂತ ಹೆಚ್ಚು ಅಧಿಕಾರಿ ಸಿಬ್ಬಂದಿಗಳು ಈ ಬಂದೋಬಸ್ತಲ್ಲಿ ಭಾಗವಹಿಸ್ತಾರೆ. ಅದಲ್ಲದೆ ಅಡಿಷನಲ್ DR ಪಾರ್ಟೀಸು ಮತ್ತು ರಿಸರ್ವ್ ಪಾರ್ಟೀಸು ಇವರೆಲ್ಲ ಕರ್ತವ್ಯದಲ್ಲಿ ನಿರ್ವಹಿಸ್ತೇವೆ. ನಾಳೆ ಹಾಗೂ ನಾಡಿದ್ದು ಕಂಪ್ಲೀಟ್ ಡೇ ಬಂದೋಬಸ್ತ್ ಇರ್ತದೆ. ಅದರಲ್ಲೂ ಹೆಚ್ಚಿನ ಅಂಶದಲ್ಲಿ ನಾಡಿದ್ದು 15ನೇ ತಾರೀಕಿಗೆ ಸುಮಾರು 8ಕ್ಕಿಂತ ಜಾಸ್ತಿ ಮೊಸರು ಕುಡಿಕೆ ಕಾರ್ಯಕ್ರಮಗಳು ಆಗ್ತದೆ. ಆವಾಗ ಸ್ವಲ್ಪ ಕ್ರೌಡ್ ಗ್ಯಾದರಿಂಗ್ ಜಾಸ್ತಿ ಆಗ್ತದೆ. ಕಳೆದ ವರ್ಷದಲ್ಲಿ ಮಾಡಿರುವಂಥ ಬಂದೋಬಸ್ತ್ ಪ್ರಕಾರ, ಮತ್ತು ಅದಲ್ಲದೆ ಈಗಾಗಲೇ DG and IGP ಸರ್ದು ಕ್ರೌಡ್ ಕಂಟ್ರೋಲ್ ಸರ್ಕ್ಯುಲರ್ ಏನಿದೆ ಅದರ ಪ್ರಕಾರ ಇರುವಂತಹ ಆದೇಶಗಳನ್ನು ಪಾಲನೆ ಮಾಡಿ ನಾವು ಈ ಬಂದೋಬಸ್ತನ್ನು ಸೂಕ್ತವಾಗಿ ಮಾಡ್ತೀವಿ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಇದರಲ್ಲಿ ಸ್ಪೆಸಿಫಿಕ್ ಆಗಿ ಮಹಿಳೆಯರ ಸುರಕ್ಷೆ, ಅದೇ ರೀತಿಯಲ್ಲಿ ಅಕ್ರಮ ಘಟನೆಗಳಾಗಬಾರ್ದು ಅಂತ ಉದ್ದೇಶಕ್ಕೆ ಏನು ಪ್ರಿಕಾಷನರಿ ಮೆಷರ್ಸ್ ತಗೋಬೇಕು ಅದೆಲ್ಲ ನಾವು ತಗೊಳ್ತಾ ಇದ್ದೀವಿ. ಈ ಸರ್ತಿ ಅದಕ್ಕೆ 15ನೇ ತಾರೀಕು ಯಾವ ದಿನ ಮೊಸರು ಕುಡಿಕೆ ಆಗುವಂಥ ದಿನ ಇದೆ ಅವತ್ತಿನ ದಿನ ಆಲ್ರೆಡಿ ಮುನ್ಸಿಪಾಲಿಟಿಯವರಿಗೆ ಹೇಳಿದ್ದೀವಿ. ರಥಬೀದಿಯಲ್ಲಿರುವಂತಹ ಸೈಡಲ್ಲಿರುವಂಥ ಅಂಗಡಿಗಳನ್ನು ಅವತ್ತಿನ ದಿನ ತೆರವುಗೊಳಿಸಬೇಕು. ಇಲ್ಲದಿದ್ದರೆ ಸ್ಪೇಸ್ ಕಂಜೆಷನ್ ಆಗ್ತದೆ. ಅದು ಮೊದಲನೇ ವಿಷಯ. ಎರಡನೇ ವಿಷಯ, ಈ ಕ್ರೌಡ್ ಮ್ಯಾನೇಜ್ಮೆಂಟ್ಗೋಸ್ಕರ ನಮ್ಮ ಸಿಬ್ಬಂದಿಗಳಿಗೆ ಲೌಡ್ ಸ್ಪೀಕರ್ಸ್ ಕೊಟ್ಟು ಟೈಮ್ಲಿ ಅನೌನ್ಸ್ಮೆಂಟ್ ಮಾಡಿಸಿ ಅದನ್ನು ಅಚ್ಚುಕಟ್ಟಾಗಿ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತಿದ್ವಿ. ಮೂರನೇದಾಗಿ, ರಥಬೀದಿ ಸುತ್ತ ಇರುವಂತಹ ಮನೆಗಳು ಅಥವಾ ಬಿಲ್ಡಿಂಗ್ಗಳು ಏನಿದೆ ಅದರಲ್ಲೆಲ್ಲ ಎಂಟ್ರೆನ್ಸು, ಗೇಟು, ಡೋರುಗಳೆಲ್ಲ ಓಪನ್ ಮಾಡಿಡೋಕ್ಕೆ ನಾವು ಆದೇಶ ಕೊಡ್ತಾ ಇದ್ದೀವಿ. ಸೊ ದಟ್ ಇನ್ ಕೇಸ್ ಏನಾದರೂ ಮಳೆ ಬಂದರೆ ಅಥವಾ ಕ್ರೌಡ್ ಪ್ರೆಷರ್ ಆಗಿದ್ರೆ ಆ ಕ್ರೌಡ್ ಪ್ರೆಷರನ್ನು ಅಲ್ಲಿಗೆ ನಾವು ರಿಲೀವ್ ಮಾಡ್ಬೋದು ಮತ್ತು ಜನರು ಸೇಫಾಗಿ ಮಳೆ ಇಲ್ಲದೆ ನಿಂತ್ಕೋಬೋದು. ಅದಕ್ಕೆ ತಕ್ಕದಾಗಿ ಪ್ಲಾನಿಂಗ್ ಮಾಡಿದ್ದೀವಿ. ಸ್ಪೆಸಿಫಿಕ್ ಆಗಿ ಇನ್ಸ್ಟ್ರಕ್ಷನ್ಸು ಸಪ್ರೇಟ್ಲಿ ಹೊರಡಿಸಲಿಲ್ಲದ್ರು ಅದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಇದೆ. ಯಾವುದೇ ರೀತಿಯಲ್ಲಿರುವಂಥ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗದೇ ಇರುವಂಥದ್ದು, ಅದೇ ರೀತಿ ಪ್ರಚೋದನಕಾರಿಯಾಗಿರುವಂಥ ವೇಷಗಳು. ಇದೊಂದು ಧಾರ್ಮಿಕ ಹಬ್ಬ ಇದೆ, ಜನರ ಹಬ್ಬ ಇದೆ. ಇದನ್ನು ಒಂದು ಧರ್ಮ ದ್ವೇಷಕ್ಕಾಗಿ ಅಥವಾ
ರಾಜಕೀಯ ಫೈಟ್ಗಾಗಿ ಯಾರು ಯೂಸ್ ಮಾಡುವ ಅವಶ್ಯಕತೆ ಇಲ್ಲ, ಯಾರು ಮಾಡೋದಿಲ್ಲ ಅಂತ ನನಗೆ ನಿರೀಕ್ಷೆ.